ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರೋ ಅಂತ ಭಾವಿಸ್ತೀನಿ. ಇವತ್ತು ನಾನು ಹೆಂಡತಿ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದೆ. ಅವತ್ತಿಂದ ದಿವಸ ಇವತ್ತು ಬಂದಿದೆ. ಅವತ್ತು ಬುಕ್ಕಿಂಗ್ ಮಾಡಿ ಬಂದಿದ್ದು. ಇವತ್ತು ಗಾಡಿನ ರಿವ್ಯೂ ಮಾಡೋದಿನ ಯಾವ ಗಾಡಿ ಅಂತ ನೋಡೋಣ, ಕಮೆಂಟ್ ಮಾಡಿ. ನಾನು ಆಲ್ರೆಡಿ ನೋಡ್ತೀರಾ ಏನು ಮಗಳು? ನೀವು ನೋಡಿ ಕಮೆಂಟ್ ಮಾಡೋವರೆಗೂ ಅದು ಸೀಕ್ರೆಟಾಗಿ ಇದ್ದೇ ಇರುತ್ತೆ. ನಾವು ರಿವ್ಯೂ ಮಾಡೋವರೆಗೂ, ವಿಡಿಯೋ ಹಾಕೋವರೆಗೂ. ಅಲ್ಲ ಮಗಳು? ಅಲ್ಲಿ ಬಿಡು ಅದ್ದಿ, ಈ ಕಡೆ ತಿರ್ಗು. ಏನು ಮೇಡಮ್ ಅವರೇ ಸಮಾಚಾರ? ಏನಿಲ್ಲ, ಹೇಳ್ಬೇಕು. ಚೆನ್ನಾಗಿ ಕಾಣ್ತಾ ಇದೀವಾ? ನಿಮಗೆ ಒಂದು ಮೆಮೊರೀಸ್ ಇರಲಿ ಅಂತ ಗಾಯ್ಸ್, ಇವಳಿಗೋಸ್ಕರ ಬೆಂಗಳೂರಿಂದ ಫೋಟೋಗ್ರಫಿಯರ್ ಕರೆಸಿ ವಿಡಿಯೋ ಮಾಡಿಸ್ಕೊಡ್ತೀನಿ ಗಾಯ್ಸ್. ಬೆಂಗಳೂರಿಂದ ಯಾಕೆ ಅಂತ ಹೇಳು. ಯಾಕೆ ಅಂದ್ರೆ ಒಂದು ಮೆಮೊರೀಸಿಗೋಸ್ಕರ. ನಮ್ಮ ಮದ್ವೆಲಿ ನಾವೇನು ಅನ್ಕೊಂಡಿದ್ವಿ ಅದು ಅನ್ಕೊಂಡಿದ್ದಾಗಲಿಲ್ಲ. ಮದುವೆ ಆದ್ಮೇಲಾರ ಅದನ್ನ ನಾವು ಅನ್ಕೊಂಡಿದ್ದು ಮಾಡಲೇಬೇಕು ಅನ್ಕೊಂಡು ಮಾಡ್ತಿದ್ದೀವಿ. ನಮ್ಮ ಮದ್ವೆಲಿ ಕ್ಯಾಮ್ರಾಗೆ ಕ್ಯಾಮ್ರಾಮ್ಯಾನ್ ಅವನಿಗೆ ಬೈದ್ಬಿಟ್ಟಿಲ್ಲ ಇವಳು. ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ದು, ಅವನಿಗೆ ಬೈದ್ಬಿಟ್ಟಿಲ್ಲ ಇವಳು ಕ್ಯಾಮ್ರಾಮ್ಯಾನ್. ಅವ್ನು ಬಂದ್ಬಿಟ್ಟು ನನಗೆ ಫೋನ್ ಮಾಡ್ಬಿಟ್ಟು, ನಾನು ನಿಮ್ಮ ಮನೆಯವ್ರದ್ದು ಫೋಟೋಗಳು ತೆಗಿಯಲ್ಲ ಅಣ್ಣ, ಬೈದ್ಬಿಟ್ರು ಮೇಡಮು. ಹಂಗೆ ನಿಂತ್ಕೊಳ್ಳಿ ಅಂದರೆ ನಾನು ನಿಂತ್ಕೊಳ್ಳಲ್ಲ ಅಂತಾರೆ ಅಂತ. ಅದು ಅರ್ಜೆಂಟ್ ಫಿಕ್ಸ್ ಮಾಡ್ಕೊಂಡಿದ್ರಿಂದ ನನಗೆ ಯಾಕೋ ಅದು ಇನ್ನೂ ಅದ್ರ ಫೀಲಿಂದ ಹೊರಗಡೆಗೆ ಬರೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಇನ್ನು ಮುಂದೇನಾದರೂ ನಮ್ಮ ಫೋಟೋಸ್ಗಳು, ನಮ್ಮ ವೀಡಿಯೋಸ್ಗಳು ಮೆಮೊರಿಯಾಗಿರ್ಬೇಕು. ಅದಕ್ಕೋಸ್ಕರನೇ ಎಸ್, ಶೋರೂಮ್ ಹತ್ರ ಹೋಗ್ಬಿಟ್ಟು ಸಿಗೋಣ. ಶೋರೂಮ್ ಹತ್ರ ಹೋಗಿ ಸಿಗ್ತೀವಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಬೇಬಿ ಯಾಕೆ ಬರದೆ ಏನು ಮಾತಾಡ್ತೀಯ? ಬಾರ, ಗಡ್ಡ ಬಿಟ್ಟಿರೋನೆ. ಬಾ ಬಾ. ಏನು ಮಾಡ್ತಿದ್ಯಾ ಪ್ರಮೋದ? ಕಾರ್ ಡೆಲಿವರಿ ಕಾರ್ ಡೆಲಿವರಿ ಬೈಕು. ಅಂಕಲ್ ಫೋಟೋಶೂಟ್. ಆರು ಸೇಮ್ ಹಂಗೆ ಕಾಣ್ತೈತೆ, ಒಂದು ಸ್ವಲ್ಪ ಚೇಂಜ್. ಪ್ರಮೋದ ಕಟ್ ಮಾಡಿ ಬೇಗ. ಹಾಂ, ಅಪ್ಪ ಎಲ್ಲಿ? ಯಾಕೆ? ಹಾಂ, ತಮ್ಮ ಕರ್ಕೊ ಹೋಯ್ತಾ? ಅಲ್ಲಿ ನೋಡು, ನಿನ್ನ ಬಿಟ್ಬಿಟ್ಟು ತಮ್ಮ ಕರ್ಕೊ ಹೋಗಿರೋದ.
ಬಂತು ನೋಡು. ಜಸ್ಟ್ ಗಾಡಿ ಡೆಲಿವರಿ ಆಯಿತು, ಜಸ್ಟ್ ಎಲ್ಲ ಮುಗಿಸ್ಕೊಂಡು ಮನೆ ಬಂದೀವಿ. ಮನೆಗೆ ನಾವು 3 ಜನ ಮಾತ್ರ ಬಂದಿದ್ದೀವಿ. ನಿಮ್ಮಪ್ಪ ಎಲ್ಲಿ? ಅಲ್ಲಿ ಬೈಕ್ ತಗೊಬರಕ್ಕೆ ಹೋಗಿದ್ದೆ. ಈಗ ತಗೊಬರುತ್ತೆ. ನಮ್ಮನ್ನು ಮಾತ್ರ ಕಳಿಸ್ತಾ, ಅವನ ಅಲ್ಲ ಉಳ್ಕೊಂಡ. ಯಾಕಂದರೆ ಯಾರು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಕೇಕ್ ಕಟ್ಟಿಂಗ್ದು ಎಲ್ಲ ನೀವು ನಿಡ್ಕೊಂಡು ಏನು ವೀಡಿಯೋ ಮಾಡೋಕ್ಕೂ ಬಿಡ್ತಾಯಿರಲಿಲ್ಲ. ಅಣ್ಣ ಜಾರಿ ನಿಂಗೊಂದು ದೊಡ್ಡ ನಮಸ್ಕಾರ ಕಣಣ್ಣ. ನಿನ್ನ ಕರ್ಕೋದ್ನಲ್ಲ ನಾನು. ತಪ್ಪು. ಅದು ಇಲ್ಲಿ ನೋಡಿಲಿ, ಏನಕ್ಕೆ ಹಂಗೆ ಆಡ್ತೀಯ ಎಲ್ಲ ತಲ್ವ? ಹಾಂ, ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಒಂದು ಫೋಟೋ ತಕ್ಕೊಳಕ್ಕೆ ಬಿಡಲ್ಲ, ಏನು ಮಾಡೋಕ್ಕೂ ಬರಲಿಲ್ಲ. ಈಗ ನೋಡಿ, ಈಗ ಬಂದೀವಿ. ಏನು ಮಾಡೋದು? ಬೇಜಾರಾಗ್ತೈತಲ್ವ ನಿಂಗೆ? ಅಳ್ತಾವಳೆ ಅವ್ರ ಅಪ್ಪ ಅವಳು ಹಬ್ಬನೇ ಕಳಿಸ್ತು ಅಂತ. ಬಿಡು ಅಲ್ಲಿ, ಅದಕ್ಕೆ ಯಾಕೆ ಕೊಳ್ತೀಯ? ಬತ್ತೈತೆ ಅಪ್ಪ. ಹೋಯ್ತು ತಗೊಬರಕ್ಕೆ ಹೋಯ್ತು. ಬೈಕ್ ಬೇಕೇ ಬೇಕು ತಾನೆ, ಬಣ್ಣ ಆಗ್ಬಿಟ್ಟೆ, ಅದಕ್ಕೆ ಅವ್ರು ಬೈತಾರೆ. ಮತ್ತೆ ಇನ್ನೊಂದು ಬೈಕ್ ತಗೊಳಕ್ಕೆ ಆಗಲಿಲ್ಲ ತಾನೆ, ಇನ್ಯಾ ಬೇಕು ತಾನೆ, ಅದಕ್ಕೆ ಇನ್ನೊಂದು ಬೈಕ್ ಇದ್ದೆ. ಹಿಂಗಾದ್ರೆ ಇನ್ನೊಂದು ಬೈಕ್ ಇದ್ದೆ, ಸ್ಕೂಟಿ ಒಳಗಡೆ ಅದಿದ್ದೆ. ನೋಡಿದೆ ಗ್ರೀನ್ ಕಲರ್ ಬೈಕಾ, ಸ್ಕೂಟಿ ಇದು ಗ್ರೀನ್ ಕಲರ್. ಸಾಕು ಸುಮ್ಮನಿರವ ತಾಯಿ, ಅದೆಷ್ಟು ಮಾತಾಡ್ತೀನಿ. ನಿನ್ನ ಕೇಳಿದ್ನಲ್ಲ ಅಂದು ತಪ್ಪು. ಅಪ್ಪ ಫುಲ್ಲು ಸುಸ್ತು, ಬೆಳಗಿಂದ ಕೆಲಸ ಆಗ್ತಾನೆ ಇಲ್ಲ. ಇವತ್ತು ಮಧ್ಯಾಹ್ನ ಊಟ ಮಾಡಿಲ್ಲ, ಬೆಳಗ್ಗೆ ತಿಂದಿಲ್ಲ ನಾನು, ಗೊತ್ತಾ? ಇವತ್ತು ಏನು ಮಾಡ್ತಾವ ಅದೇ ನಿಂಗೆ ಶೂ ಏನು ಮಾಡಕ್ಕೆ ಬಂದಿತ್ತು? ಹಾಂ, ಸುಮ್ದಿರು. ಇವಾಗ ಇಷ್ಟು ಟೈಮು 4:15. ಇವ್ರಪ್ಪ ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸಿ. ಹಿಂಗೆ ಸಿಟ್ಟೆಲ್ಲ ಹತ್ತಿಸ್ಬಿಟ್ಟಿದ್ದೀನಿ ಇವ್ರಪ್ಪ ಇವತ್ತು ನಮಗೆ. ಅಲ್ಲೇನದ್ದಿ ಸದ್ದಿ ಕಣ, ಬೈಕ್ ತಂದಲ್ಲ ಪಾರ್ಟಿ ಕೊಡ್ಸೋ. ಹಾಂ, ಪಾರ್ಟಿಯಲ್ಲಿ ಬೈಕ್ ತಂದಲ್ಲ, ಪಾರ್ಟಿ ಎಲ್ಲೋ ಪಪ್ಪಿ ಕೊಡು. ಮತ್ತೆ ಬೈಕ್ ತಂದಲ್ಲ, ಬಿಚ್ಚಣ ಎಲ್ಲ ಬಿಚ್ಚಿಡ್ತೀನಿ ಅಂತೇಳಿ. ಸ್ವೀಟ್ ಎಲ್ಲ ಎಲ್ಲಿ ಚಾರು? ನನಗೆ ಎಲ್ಲಿದೆ? ಎಲ್ಲ ಖಾಲಿ, ಅಲ್ಲೇ ಕೊಟ್ಟು ಬಂದೆ ನಾನು. ಹ್ಞೂ, ಕೇಕ್ನು ಅಲ್ಲೇ ಕೊಟ್ಟೆ, ಸ್ವೀಟ್ನು ಅಲ್ಲೇ ಕೊಟ್ಬಿಟ್ಟು ಬಂದೆ. ಈಗ ಮತ್ತೆ ನೀನು ಹೆಂಗೆ ತಗೋತೀಯ ಡ್ಯಾನ್ಸ್ ಕ್ಲಾಸಿಗೆ? ನಾನು ಮರ್ತ್ಬಿಟ್ಟೆ, ಎಲ್ಲನೂ ಕೊಟ್ಬಿಟ್ಟು ಬಂದೆ. ಮೇಡಮ್ ಅವ್ರು ಬೇಜಾರಾಗೋದ್ರು. ಬಿಡು, ನಿಮ್ಮ ಅಪ್ಪ ಕೈಲಿ ಹೇಳ್ಬಿಟ್ಟು ತರಿಸ್ತೀನಿ, ಆಯಿತಾ? ನಾಳೆ ರಜೆ ಅಲ್ವಾ? ಮಂಡೇ ಕೊಡ್ತೀಯಾ? ಹಾಂ. ನೀನು ಹೇಳ್ಬೇಕಾಗಿತ್ತಲ್ವ, ಅಲ್ಲಿ ನೀನು ಜ್ಞಾಪನ ಮಾಡಬೇಕಿತ್ತು ಅಂತ. ನಿನ್ಕೋ ಅದೇ ಯಾಕಂಗೆ ಹುಡ, ನೀನು ಅಲ್ಲೇ ಜ್ಞಾಪನ ಮಾಡಬೇಕಿತ್ತು. ನಾನು ಮರ್ತ್ಬಿಟ್ಟು ಮತ್ತೆ ಮನೆಗೆ ಯಾರು ತಂದರೆ ಯಾರು ತಿನ್ನಲ್ಲ, ಅದಕ್ಕೋಸ್ಕರ ಅಲ್ಲಿ ಸ್ವೀಟ್ ಬಾಕ್ಸ್ ಪೂರ ಅಲ್ಲೇ ಕೊಟ್ಬಿಟ್ಟು ಬಂದೆ ನಾನು. ಅವ್ರು ಒಳಗಡೆ ಎಲ್ಲ ಇದ್ರಲ್ಲ ಪಾಪ, ಅವ್ರಿಗೆ ಕೊಡೋದ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಬಂದೆ ನಾನು. ಕೇಕು ಇತ್ತು, ಅದನ್ನು ಕೊಟ್ಟೆ. ಸುಮ್ಮನೆ ತಿನ್ನಲ್ಲ ನಮ್ಮಲ್ಲಿ ಯಾರು. ತಿಂದರೆ ನಾನು ಒಬ್ಬಳೇ ತಿನ್ನಬೇಕು. 1 kg ಎಲ್ಲ ಒಬ್ಬಳೇ ತಿನ್ನೋಕ್ಕಾಗುತ್ತೆ, ಕೇಕು ಒಬ್ಬಳೇ ತಿನ್ನೋಕ್ಕಾಗುತ್ತೆ ಎಲ್ಲನೂ? ದಿನಕ್ಕೆ ಒಂದೊಂದು ದಿನ ತಿಂತೀವಿ ನಾವೆಲ್ಲ. ದಿನಕ್ಕಲ್ಲ, ಅಪರೂಪಕ್ಕೆ ತಿನ್ನಬೇಕು ನಂದ. ನಾನೇ ಒಂದು ಚೂರು ಸ್ವೀಟು ಮುಟ್ಲಿಲ್ಲ ಈ ಸರ್ತಿ, ಗೊತ್ತಾ? ಅವನು ಇನ್ನು ಬೈಕ್ ಪೂಜೆನೇ ಮಾಡೋಕ್ಕೆ ಗತಿ ಇಲ್ಲ, ಆಲ್ರೆಡಿ ಸ್ವೀಟ್ ತಾಬಿಟ್ಟು ತಿಂತಿದ್ದ. ಅದೇ ಸ್ಪೆಕ್ಸು ಮುರ್ದಾಕ್ಬೇಡ, ಎತ್ತಿಡು ಆಗು. ಬೇಡ, ನೀನು ಹಾಕಬೇಡ, ಎತ್ತಿಡು ಹಾಕ್ಕೊಂಡು ಹೋಗಿ, ಎತ್ತಿಡು ಬರೋಗು, ಎತ್ತಿಡು. ಅದೇ ಬೈಕಿಗೆ ಕಾಂಪ್ಲಿಮೆಂಟ್ರಿ ಹೆಲ್ಮೆಟ್ ಹಾಕೊಂಡು ಓಡಿಸೋದು. ಡೈಲಿ ಹೆಲ್ಮೆಟ್ ನಿಮ್ಮ ಅಪ್ಪಗೆ ಹೇಳು, ಹೆಲ್ಮೆಟ್ ಹಾಕಂದೆ ಓಡಿಸ್ಬೇಕು ಅಂತ. ಒಂಚೂರು ವೇಸ್ಟ್ ಆಗೋದು, ಹೆಲ್ಮೆಟ್ ಡೈಲಿ ಹಾಕೊಂಡು ಓಡಿಸ್ತೇನೆ. ಆಮ್ಲೆಟ್ ಅಲ್ಲ, ಹೆಲ್ಮೆಟ್.
ನನ್ನ ಮೇಲೆ ಡೈಲಿ ಹಾಸ್ಕೊಂಡು ನೋಡ್ಸ್ತಾನೆ ಇರತ್ತು, ಒಂದಿನಾನು ಮಿಸ್ ಮಾಡೋರು, ಡೈಲಿ ಹಾಕಲೇಬೇಕು ಅಂತ ನಾನು. ಆಮೇಲೆ ನಿನಗೂ ಒಂದು ತೋರಿಸ್ಕೊ, ನಿನ್ನ ತಮ್ಮಗೂ ಒಂದು ತೋರಿಸ್ಕೊ, ಇಬ್ಬರು ಹಾಕೊಳ್ಳಿರತ್ತೆ ಆಯಿತಾ. ನಿಮಗೆ ನನಗೆ ಗೊತ್ತು ಚೆನ್ನಾಗಿ ನೀವು ಅಪ್ಪ ಬೈಕ್ ಕೊಡಲ್ಲ ನನಗೆ ಅಂತ. ಹೆಸರು ನಂದು, ನನಗೆ ಖುಷಿಗೆ ಅಂತ. ಅದು ನನಗೆ ಗೊತ್ತು ನಿಮ್ಮ ಅಪ್ಪ ಮುಟ್ಟಕ್ಕೂ ಕೊಡಲ್ಲ ನನಗೆ ಅಂತ. ಅದು ಅವ್ರು ಬೇಕು, ಮುಟ್ಟಕ್ಕೆ ಕೊಡಲ್ಲ. ಯಾರು ತಗೊಂಡಿರ್ತಾರೆ ಅವರೇ ಹೊಸತ್ತು. ಹೋಯ್ತಾ ಅದಿ ಮನೆ ಉಳ್ಸೋ ಕೆಲಸ ಮಾಡೋ. ತಾಬರ ಇಲ್ಲಿ, ತಾಬರ ಕೊಡಿ, ಕೊಡಿ ಇಲ್ಲಿ, ಕೊಡು ಬೇಗ. ಅದೇ ಕೊಡವ. ಯಪ್ಪ ಇವ್ನು ಹಿಡ್ಕೊಂಡು ಚರೋ ಇವತ್ತು ಸಾಕಾಗೋಯ್ತಲ್ವ. ಸಾಕತ್ತಲ್ಲ. ಯಾರು ಇದ್ರಲ್ಲಿ ಉಟ್ಬಿಟ್ಟ ಇವನು ಅನ್ನೋದೇ ನನಗೆ ಡೌಟು. ಎಲ್ಲ ಕೇಳೋ ಪ್ರಶ್ನೆ ಒಂದೇ, ಇವ್ನು ಹಿಡ್ಕೊಂಡದು ಹೆಂಗೆ ಮನೇಲಿ ಇರ್ತೀಯ, ಇವ್ನು ಹಿಡ್ಕೊಂಡದು ಹೆಂಗೆ ಇರ್ತೀಯ ಅಂತ. ಎಲ್ಲರೂ ಹಂಗೆ ಕೇಳೋದು, ನಿಕ್ಕನ್ ಹೆಂಗ್ ಮನೆ ಹೇಳ್ತೀಯ ನೀನು, ನಿಕ್ಕನ್ ಹೆಂಗ್ ಮನೆ ಕೆಲಸ ಮಾಡ್ತೀಯ, ನಿಕ್ಕನ್ ಮನೆ ಹೆಂಗ್ ಸೊಪ್ಪ ಎಲ್ಲ ಹೇಳ್ತೀಯ ಅಂತ ಕೇಳೋದು ಎಲ್ಲರೂ. ಇಲ್ಲ ಈ ಥರ ಸ್ಪೆಕ್ಸ್ ಹಾಕತ್ತಾರ. ಹ್ಞೂ ಅಪ್ಪ ಸೂಪರ್ ಆಗಿದೆಯಾ ಅದಿ. ಹಾಕೊಳ್ಳೋವಲ್ಲಿ ಹಾಕೋ ಬಾ, ಹಾಕ್ತೀನಿ ಬಾ ಹಾಕ್ತೀನಿ, ಬರಪ್ಪ ಹಾಕ್ತೀನಿ. ಹಿಡ್ಕೊ ಬೇಬಿ ಹಿಂಗೆ ಫೋನ್ ಇಲ್ಲಿ ಹಿಡ್ಕೊಳ್ಳಿ ಹಿಂಗೆ. ಅಷ್ಟಾಯ್ತಾ? ಇಲ್ಲಿ ಕೊಡಿ, ತಡಿಯದೆ ಇಲ್ಲಿ ಅದಿ ಇಲ್ಲಿ ಅದಿ ಇಲ್ಲಿ ನೋಡಿ, ಇಲ್ಲಿ ತೆಗಿ. ಅದಿ ತೆಗಿಬೇಡ, ಅದಿ ಮುರಿದೋಗುತ್ತೆ, ಕೊಡೋ. ಅಯ್ಯೋ ಇಷ್ಟೇ ಒಂದು ಆಟ, ಇಷ್ಟೇ ಅದಿ ಕಣ್ಣು. ನಾಳೆ ರೆಸ್ಟ್ ಮಾಡಿ ಒಳ್ಳೇದು. ನಾಳೆ ಸ್ಕೂಲ್ ಇಲ್ಲ ನಿಂಗೆ, ರಜಾ. ಸರ್ ರಜಾ ಮಾಡೋದು. ಹಾಕೊಡ್ತಾನೆ, ಇಸ್ಕೊ ಹಾಕೋ. ಕೊಡೋ, ಹಾಕ್ತೀನಿ, ಹಾಕೋ ಬಿಡೋ. ಉಲ್ಟಾ ಪಲ್ಟಾ ಆಗ್ತಿದೆಯಾ ಅಂತ ಬಿಡೋ. ಮೇಯಿಸ್ಬೇಕು. ಇಟ್ಟೋಗಿ ಓಡು ಅವ್ನ ಕೈ ಸಿಗ್ದಂಗೆ ಮೇಕೆ ಎಲ್ಲೋದ? ಸಿಟ್ಟತ್ತಿರ ರೂಮ್ ಡೋರ್ ಹಾಕೊಳಕ್ ಹೋಯ್ತೀಯಾ? ಹಾಂ ಬನ್ನಿ ಸಾಕು. ಹೊಡೆದ್ನಾ ಬಿಡುವುದು. ಯಾಕೆ ಹೊಡೆದೆ? ಏನು ಕೊಡ್ದೆ? ಏನು ನಿಮ್ಮ ಡೈಲಿ ಜಗಳ ಇದೆನಾ? ಹಾಂ ಬೇಬಿ ನೀನು ಯಾಕೆ ಕೊಡಿಸ್ಕೊತೀಯ? ಲೈಟ್ ಆಫ್ ಮಾಡಬಾ ರೂಮಿಂದ. ಕೊಡು ಬಿಚ್ತೀನಿ. ನಾನು ತೆಗೆದ್ಬಿಟ್ಟು ಹಿಂಗೆ ಬಿಚ್ತಾ ಇಲ್ಲ ನಾನು ಸುಮ್ಮನೆ ಆದೆ. ಬಿಡು. ಇವತ್ತಿಂದ ಔಟ್ಫಿಟ್ ಹೊಟ್ಟೆ ಹಸ್ತಿಲ್ವೇನ್ರ ಯಾರಿಗೋ? ಏನು ತಿಂತೀರಾ? ತಣ್ಣ ನೀನೇನು ತಿಂತೀಯ? ಏನು ಕಲ್ತಿದ್ದೀಯ ಚಾರುವಿ? ತಾವಲ್ಲಿ ಒಂದು ಹಣ್ಣು ತಿನ್ನು. ಹಾಂ ವಾಶ್ರೂಮಿಗೆ ಹೋಗ್ಬತ್ತೀಯಾ? ಅಂಗಡಿ ಇಟ್ಟಿರ್ತೀನಿ, ಹೋಗ್ಬಿಡು. ನೋಡಿ ನಿನ್ನ ತಮ್ಮಗೆ ನೋಡು, ಸಿಪ್ಪೆ ತಗೊಬಂದು ಹೆಂಗೆ ಸಿಂಕ್ಕೊಳಕ್ಕೆ ಎಸಿತಾವನು. ಕೊಡೋ ಕೈಗೆ ನನಗೆ. ಹಿಡ್ಕೊಳ್ಳಿಲ್ಲ ಅಪ್ಪ ಅಂತೇನೋ ನೋಡೋಣ. ಅದೇ ಹಿಡ್ಕೊ. ಏನಪ್ಪ ಹೇಳ್ಬೇಕು, ನಮ್ಮನ್ನು ಕಳಿಸ್ಬಿಟ್ಟು ಈಗ ಬತ್ತೆಯ. ಹಾಂ ಯಾಕೆ? ಬೇಡ ಕಣಪ್ಪ. ಇಲ್ಲಿ ನಿನ್ನ ಮಗ ನೋಡೋ ಸಿಪ್ಪೆ ತಿಂದು ಎಲ್ಲಿಂದ ಎಸ್ತಾ
ಇಲ್ಲಿ ಸಂಧಿ ಒಳಗಿಂದ ಎಸ್ಬಿಟ್ನಲ್ಲ ಮತ್ತೆ ಗ್ಯಾಪಲ್ಲಿ ಎಸ್ಬಿಟ್ಟಾರ ಹಾಂ ಅದಕ್ಕ ಸಿಪ್ಪೆಗೆ ಎಸಿಬಾರ್ದು ಕಣ. ಥೂ ನೀರು ಅಲ್ಲೆಲ್ಲ ನೀರು ಗಲೀಜಾಯ್ತು. ಬಾ ಮಳೆ ಬಂದೈತೆ ನಡಿ. ಹಾಂ ಬೇಡ ಕಣಪ್ಪ. ಇವನು ಬಿಟ್ಬತ್ತೀಯಾ ಅಲ್ಲಿ ಒಂದು ಸ್ವಲ್ಪ ಹೊತ್ತು? ಬನ್ನಿ ಗೈಸ್, ಒಂದು ಸ್ವಲ್ಪ ಹೊತ್ತಾರೆ ಇವ್ನು ಬಿಟ್ಬಿಟ್ಟು ನೆಮ್ಮದಿಲಿ ಏನಾದ್ರು ತಿನ್ಕೊಬರೋದ. ಹೊಟ್ಟೆ ಬೇರೆ ಹಸಿತೈತಿ. ಇದೇ ಗ್ಯಾಪಲ್ಲಿ ಏನಾದ್ರು ತಿನ್ನು. ಹಾಂ ಬರ ಒಳಗೆ ಹೋಗದ ಬರ. ಬಾ ಬೇಗ. ನೀ ಅಲ್ಲೇ ಇರು, ನಾನು ಡೋರ್ನೇ. ಅದೇ ಬಾ ಬೇಗ. ಅದೇ ಬಾರವಾ, ಬಾ ಬೇಗ ಹೋಗತ್ತ. ಬಾ ಬಾ ಹೋಗೋಣ. ಬಾರ ಹೋಗೋಣ. ಬಾ ಊರಿಗೆ ಹೋಗೋಣ. ಬಾ ಬಾ ಅಂಗಡಿ ಆಸನ. ಬಾ ಶಾಪಿಂಗ್ ಹೋಗೋಣ. ಬಾ ಬಾ. ಎಲ್ಲ ಗೊತ್ತು ನನ್ನ ಮಗನಿಗೆ, ಎಲ್ಲ ಗೊತ್ತು. ಅದು ಹೊರಗಡೆ ಕೆಳಕ್ಕೆ ಹೆಂಗಾರ ಮಾಡಿ ಕರ್ಕೊಂಡ್ಬಿಡ್ಸಿದ್ದೀನಿ. ರೈಡು ನನ್ನ ಮಕ್ಕಳು ನಾನು ಇಡ್ತೀನಿ. ಮಕ್ಕಳೇ ಆಯ್ ಮಾಡೋದಿಲ್ಲ, ಇಲ್ಲ ಆಯ್ ಮಾಡಲ್ಲ. ಅಮ್ಮನ ನೋಡಿ ಮಳೆ ಸ್ಟಾರ್ಟ್. ಬರೀ ಶರ್ಟ್ ಹಾಕಿರೋದು ನನಗೆ ಸಾವಿರ ಗೊತ್ತು ಅವರಿಗೆ ಗೊತ್ತು. ಡೈಮಂಡ್ ಥರ ಎಷ್ಟಿರುತ್ತೆ ರೈಟ್ ಅಂತವ ಅವರಿಗೆ ಗೊತ್ತಿರುತ್ತೆ. ಅದೇನಂತ ರೇಟ್ ಮನೆ ಹಾರ ಇದೆ ಡೈಮಂಡು. ಗಾಡಿನೂ ಜಾಸ್ತಿ ಆಗಿರ್ಬೋದು. ನನಗೆ ಮಳೆ ಬಂದಿದ್ರೆ ಹೀಟ್ ಆದೈತೆ. ಯಾಕೆ ಹೇಳು? ನಾನು ಜೀಟಲ್ಲಿ ಓಡಿಸ್ತಾ ಇರೋದು, ಅದು ಹೀಟ್ ಹೊಡಿತಾ ಇರುತ್ತೆ. ಹೀಟ್ ಕೊಡೋಣ ಓನರ್ ಹಳೆದಲ್ಲಿ. ಅದೇ ಹೇಳೋದು. ಹೊಸ ಗಾಡಿ ತಗೊಂಡಿದ್ದೀಯ ಕೊಟ್ಟು. ನೀನು ಮಳೆಯಲ್ಲಿ ಸ್ಪ್ರೈಟ್ ಕುಡಿಯೋದು ನಾನು ಒಬ್ಬಳೆ. ನೀನೇನಾದ್ರು ಹಿಂಗೆ ಕುಡಿತೀಯಾ? ನಾನು ಜೀವನದಲ್ಲಿ ಕುಡಿಯಲ್ಲ ಕಣಪ್ಪ. ಬೇಕಾದ್ರೆ ನೀನು ಐಸ್ ಕ್ರೀಮ್ ತಿನ್ಬಿಡ್ತೀಯ ಅಲ್ವಾ? ಸ್ವೀಟು ಸಾಲ್ಟೇಜು ಅದಕ್ಕೆ ಮತ್ತೊಂದು kg ಹೊಸ ಸ್ವೀಟ್. ಹಾಗೆ ಎಷ್ಟು ರಶ್ ಐತೆ ನೋಡಿ. ರಶ್ ಎಷ್ಟು ಯಾವಾಗಲೂ ನನಗಿದ್ದು ಬೇಕು. ನನಗೆ ಅದು ಬೇಕು ಬೇಬಿ. ಇದು ಎರಡರಿಂದ 1 kg. ಕಾಜು ಬರ್ಫಿ 4 ಮಿಕ್ಸ್ ಅಲ್ಲಿ ಕೊಡಿ. ಯಾವ್ದು ನಿಂಗೆ ಬೇಕು? ವಾ ಹಾಂ ನಡಿಕೆ ನಿಂತ್ಕೊಳ್ಳೋದಾಯ್ತು. ಎಲ್ಲದಲ್ಲೂ ತಡಿಯಕ್ಕೆ ನೆಂದು ಬಜ್ಜಿ ಹೆಂಗೆ ಅನಿಸ್ತೈತೆ? ಭಾರಿ ಚೆನ್ನಾಗಿ ಅನಿಸ್ತೈತೆ.
ಹೇಳ್ರಿ ಮೇಡಮ್ ಅವ್ರ ಮದಿದಲ್ಲಿ ಕುತ್ಕೊಂಡ್ ಬೆಚ್ಚ ಕೂತಿದ್ರು, ನಾವಿಬ್ರೆ ನೆಂದೊಯ್ದು. ಕಣ್ಣಣ್ಣಾಗಿ ಇಲ್ಲಿ ನೋಡೋದು ನೆಂದೊಯ್ರೋದು ಶೆಲ್ಟು ನೋಡಿ ಇಲ್ಲಿ. ಡ್ಯಾನ್ಸ್ ಕ್ಲಾಸಿಗೆ ಬೇರೆ ಟೈಮ್ ಆಗೈತೆ, ಜಾಸ್ತಿನೇ ಆಯ್ತಪ್ಪ ಮಳೆ. ಕಮ್ಮಿ ಆಗಂಗೆ ಕಾಲೇಜ್ ಸೋನೆ ಅಲ್ವಾ, ಕಮ್ಮಿ ಆಗಲ್ಲ, ಇನ್ನು ಜಾಸ್ತಿನೇ ಆಗುತ್ತೆ. ಮನೆಗೆ ಹೋದ್ಮೇಲೆ ಸಿಗೋದು ಅಲ್ಲ ಪ್ರಮೋದವ್ರೆ? ಎಸ್. ಈ ಮಳೆಯಲ್ಲೇ ಸರ್ಕಸ್ ಪ್ರಮೋದ ಕರ್ಕೊಬಂದ್ಬಿಟ್ಟ ಮನೆಗೆ. ರೌಂಡ್ ಹೊಡೆದು ಓ ಆಸೆ ತೀರ್ತು. ಮಳೆಲೆಲ್ಲ ನೆನಿಬೇಕು ಅನ್ನೋ ಆಸೆ ಇತ್ತು, ಎಷ್ಟೋ ದಿನ ಆಗಿತ್ತು, ದಿನ ಅಲ್ಲ ವರ್ಷಾನ್ಗಟ್ಲೆ. ಅವಾಗ ಓಡಾಡು ಬೈಕಲ್ಲಿ, ಆ ಬೈಕಲ್ಲಿ. ಹಾಂ, ಒಂದು ಸ್ವೀಟ್ ತಿನ್ಸೋ. ನೀನು ಹೋಗ್ತಿಗೆ ಬೆಳಗಿಂದ ಒಂದು ಸ್ವೀಟ್ ನನಗೋಸ್ಕರ ಕೊಡಿಸ್ಲಿಲ್ಲ ಗೈಸ್. ಕೇಕ್ ಒಂಚೂರು ಹಿಂಗೆ ತಿನ್ಸಿದಷ್ಟೇ, ಮತ್ತು ತಿನ್ನೋಕ್ಕೂ ಕೊಡಲಿಲ್ಲ. ಬೇಡ, ಸ್ವಲ್ಪ ಎಷ್ಟಾಯ್ತು ಅಷ್ಟು ತಿನ್ನು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಬ್ರೋ ನಾನು ತಗೊಟ್ಟಿರೋದು ಗೈಸ್, ದುಡ್ಡು ಒಂದು. ಈ ವಿಡಿಯೋಲಿ ಏನು ಮಾಡ್ತೀವಿ ಯಾಕಂದ್ರೆ ಲೆಂತ್ ಆಗ್ಬಿಡುತ್ತೆ. ಇವತ್ತೇ ಇನ್ನೊಂದು ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತೀವಿ. ಆ ವಿಡಿಯೋನು ಇದೇ ಥರ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಲ್ಲ ಪ್ರಮೋದ, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಎಲ್ಲರೂ ಸ್ವೀಟ್ ಇಲ್ಲಿಂದಾನೆ ತಗೊಬಿಡಿ. ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ. ನೆಕ್ಸ್ಟ್ ಈಗ ಗಾಡಿ ತಗೊಂಡು ಪೂಜೆಗೆ ಹೋಗ್ಬೇಕು, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಟೇಕ್ ಕೇರ್, ಬಾಯ್ ಬಾಯ್.